ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು KA ಕಂಪಲ್ಸರಿ ಕನ್ನಡ, VAO, ಅದೇ ರೀತಿಯಾಗಿ PDO, ಗ್ರೂಪ್ ಸಿಗೆ ಸಂಬಂಧಪಟ್ಟಂತೆ ಕನ್ನಡದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾಯಿದ್ವಿ. ಇವಾಗ KA ಕಂಪಲ್ಸರಿ ಕನ್ನಡ ಎಕ್ಸಾಮ್ ಹತ್ತಿರ ಬರ್ತಾ ಇದ್ದಂತೆ ನಾವೀಗ ಏನು ಮಾಡೋಣಪ್ಪ ಅಂದರೆ ವ್ಯಾಕರಣದ ಬಗ್ಗೆ ನಮ್ಮ ಗೌರ್ಮೆಂಟ್ ಬುಕ್ಸ್ನಲ್ಲಿ ಕೊಟ್ಟಂಥ ವಿಷಯವನ್ನು ನಾವೇನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಕ್ವಿಕ್ ರಿವಿಷನ್ ಆಗಿರುತ್ತೆ, ಹೌದಾ. ಮೊದಲನೇದಾಗಿ ವರ್ಣಮಾಲೆ. ನೋಡಿ, ಕನ್ನಡದಲ್ಲಿ ಒಟ್ಟು ಎಷ್ಟು ವರ್ಣಮಾಲೆ ಇದ್ದಾವೆ ಅಂದರೆ ಕನ್ನಡದಲ್ಲಿ ಒಟ್ಟು 49 ವರ್ಣಮಾಲೆಗಳಿವೆ. ಎಷ್ಟಿದ್ದಾವೆ? 49 ವರ್ಣಮಾಲೆಗಳಿದ್ದಾವೆ, ಹೌದಾ. ನೋಡಿ, ಈ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು. ಏನಂತ, ಕನ್ನಡದಲ್ಲಿರುವಂಥ ವರ್ಣಮಾಲೆಗಳ ಸಂಖ್ಯೆ ಎಷ್ಟು? ನೀವು ಏನಂತ ಆನ್ಸರ್ ಮಾಡಬೇಕು? 49 ಅಂತ ಆನ್ಸರ್ ಮಾಡಬೇಕು. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ಏನಂತ ಕರಿತೀವಿ ಅಂದರೆ ವರ್ಣಮಾಲೆ ಅಂತ ಕರಿತೀವಿ, ಅಥವಾ ಇದನ್ನು ಅಕ್ಷರಮಾಲೆ ಅಂತ ಕೂಡ ಕರಿತಾವ್ರಿ. ನೋಡಿ, ವರ್ಣಮಾಲೆಯ ಇನ್ನೊಂದು ಹೆಸರೇ ಅಕ್ಷರಮಾಲೆ. ವರ್ಣಮಾಲೆಯಲ್ಲಿ ಎಷ್ಟು ವಿಧ ಅದಾವಪ್ಪ ಅಂದ್ರೆ ವರ್ಣಮಾಲೆಯಲ್ಲಿ 3 ವಿಧ. ಎಷ್ಟು ವಿಧ ಅದಾವೆ? 3 ವಿಧ. ಯಾವ್ಯಾವ ಅಂದ್ರೆ, ಒಂದು ಸ್ವರಾಕ್ಷರಗಳು, ಎರಡನೇದ್ದು ವ್ಯಂಜನಾಕ್ಷರಗಳು, ಮೂರನೇದ್ದು ಯೋಗವಾಹಕಗಳು. ನೋಡಿ, ವರ್ಣಮಾಲೆಯಲ್ಲಿ 3 ವಿಧ: ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತು ಯೋಗವಾಹಗಳು. ಮೊದಲನೇದಾಗಿ ಸ್ವರಾಕ್ಷರಗಳು ಅಂತ ಅಂದರೆ ಏನು ಅಂತ ನೋಡೋಣ. ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಕರಿತೀವಿ. ನೋಡಿ, ಅಕ್ಷರಗಳು ಯಾವ ರೀತಿ ಉಚ್ಚಾರ ಆಗ್ತಾವೆ ಅಂದರೆ ಸ್ವತಂತ್ರವಾಗಿ ಉಚ್ಚಾರ ಆಗ್ತಾವೆ. ಅಂದರೆ ಯಾವುದೇ ಒಂದು ಅಕ್ಷರದ ಸಹಾಯವನ್ನು ಪಡೆಯುವುದಿಲ್ಲ. ಯಾವುವು? ಸ್ವರಾಕ್ಷರಗಳು, ಹೌದಾ. ಹಾಗಾದರೆ ಸ್ವರಗಳು ಎಷ್ಟು ಅದಾವು ಅಂತ ನೋಡ್ತಾ ಬರೋದಾದರೆ ಒಟ್ಟು ಸ್ವರಗಳು 13 ಅದಾವೆ. ಎಷ್ಟು ಸ್ವರಗಳದವು? 13 ಸ್ವರಗಳಿವೆ. ಸ್ವರಗಳಲ್ಲಿ ಎಷ್ಟು ವಿಧ ಅಂದರೆ 3 ವಿಧ. ಇಲ್ಲಿ 2 ಅಂತ ಕೊಟ್ಟಿದ್ದಾರೆ, ಆದರೆ 3 ವಿಧ. ನಾವು ಹಿಂದಿಲಿಂದ ಓದ್ತಾ ಬಂದಿದ್ದೀವಿ. 3 ವಿಧ: ಒಂದು ಹ್ರಸ್ವಸ್ವರ, ಇನ್ನೊಂದು ದೀರ್ಘಸ್ವರ, ಇನ್ನೊಂದು ಪ್ಲುತಸ್ವರ. ಹ್ರಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ. ಹಾಗಾದರೆ 13 ಸ್ವರಗಳಲ್ಲಿ ಹ್ರಸ್ವಸ್ವರಗಳು 6, ದೀರ್ಘಸ್ವರಗಳು 7. ಅದಕ್ಕಾಗಿ ಟೋಟಲ್ 13 ಅದಾವಲ್ಲ. ಅದಕ್ಕಾಗಿ ಏನು ಮಾಡಿದ್ದಾರೆ, ಹ್ರಸ್ವಸ್ವರಗಳನ್ನು 6, ದೀರ್ಘಸ್ವರಗಳನ್ನು 7 ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ 2 ವಿಧ ಅಂತ ಕೊಟ್ಟಿದ್ದಾರೆ, ಹೌದಾ. ಪ್ಲುತಸ್ವರಗಳು ಎಷ್ಟು ಅದಾವೆ ಸರ್ ಅದೇ ನೀವು ಕೇಳ್ಬೋದು. ನೋಡಿ, ಪ್ಲುತಸ್ವರಗಳಿಗೆ ಯಾವುದೇ ಒಂದು ಇದು ಇಲ್ಲ, ಅಂದರೆ ಅದು ಕರೆಕ್ಟಾಗಿ ಇದು ಪ್ಲುತಸ್ವರ ಅಂತ ಹೇಳೋಕ್ಕಾಗಲ್ಲ. ಯಾವ ರೀತಿ ಅಂಪ ಅಂದರೆ ನೋಡಿ, ಒಂದು ರಾಮ ಅಂತೇಳಿ ಕರಿತೀವಿ. ಏನಂತ? ರಾಮ ಅಂತೇಳಿ ಉಚ್ಚಾರವನ್ನು ಹೆಚ್ಚಾಗಿ ಉಚ್ಚಾರ ಮಾಡ್ತೀವಿ, ಹೌದಾ. ಅವು ಪ್ಲುತಸ್ವರಗಳು, ಹೌದಾ. ಇಲ್ಲಿ ನೋಡಿ, ಹ್ರಸ್ವಸ್ವರ ಎಂದರೆ ಒಂದು ಮಾತ್ರ ಕಾಲಾವಧಿಯಲ್ಲಿ. ಎಷ್ಟು ಮಾತ್ರ ಕಾಲಾವಧಿ? ಒಂದು ಮಾತ್ರ, ಕೇವಲ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಏನಂತ ಕರಿತೀವಿ? ಹ್ರಸ್ವಸ್ವರಗಳು ಅಂತ ಕರಿತೀವಿ. ಆ ಹ್ರಸ್ವಸ್ವರಗಳು ಎಷ್ಟು ಅದಾವಪ್ಪ ಅಂದ್ರೆ ಟೋಟಲಿ 6 ಹ್ರಸ್ವಸ್ವರಗಳು ಅದಾವೆ. ಎಷ್ಟು ಅದಾವೆ? 6. ಯಾವ್ಯಾವ ಅಂದ್ರೆ ಅ, ಇ, ಉ, ರು ಮತ್ತು ಎ, ಓ. ಇವು 6 ಏನಿವು? ಹ್ರಸ್ವಸ್ವರಗಳು. ಹಾಗಾದರೆ ದೀರ್ಘಸ್ವರಗಳು ನೋಡ್ತಾ ಬರೋದಾದರೆ ದೀರ್ಘಸ್ವರಗಳು 2 ಮಾತ್ರ ಕಾಲಾವಧಿಯಲ್ಲಿ ಏನು ಮಾಡ್ತಾವೆ? ಉಚ್ಚರಿಸಲ್ಪಡ್ತಾವೆ. 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ದೀರ್ಘಸ್ವರ ಅಂತೇಳಿ ಕರಿತೀವಿ. ಆ ದೀರ್ಘಸ್ವರಗಳು ಯಾವ್ಯಾವಪ್ಪ ಅಂದರೆ ಒಂದು ಆ, ಇ, ಉ, ಎ, ಐ, ಓ, ಔ. ಇವು ಏನಿವು? ದೀರ್ಘಸ್ವರಗಳು. ಟೋಟಲ್ ಸ್ವರಗಳು 13. ಅದರಲ್ಲಿ ಸ್ವರಗಳಲ್ಲಿ 3 ವಿಧ: ಒಂದು ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರಗಳು 6, ದೀರ್ಘಸ್ವರಗಳು 7. ಪ್ಲುತಸ್ವರ ಅಂದರೆ 2ಕ್ಕಿಂತ ಹೆಚ್ಚು ಮಾತ್ರ ಕಾಲಾವಧಿಯಲ್ಲಿ ಅಥವಾ 3 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತ ಕರಿತೀವಿ? ಪ್ಲುತಸ್ವರ ಕರಿತೀವಿ. ನೋಡಿ, ಯಾರನ್ನಾದರೂ ಒಬ್ಬ ಕರಿತೇವೆ ಅಂದರೆ ಎಳೆದು ಅಮ್ಮ ಅಂತೇಳಿ ಎಳೆದು ಏನಾದರೂ ಹೇಳಿದೀವಪ್ಪ ಅಂದ್ರೆ ಅದನ್ನು ಪ್ಲುತಸ್ವರ, ಲಾಸ್ಟಿಗೆ ಎಸ್ ಅಕ್ಷರಲ್ಲೇ ಗುರುತಿಸ್ತಿರ್ತಾರೆ. ಏನಂತ ಗುರುತಿಸ್ತಿರ್ತಾರೆ? ಲಾಸ್ಟಿಗೆ ಎಸ್ ಅಕ್ಷರಲೆ. ಈಗ ನೋಡಿ, ರಾಮ ಅಂತ ಕರೆಯುವಾಗ ಎಸ್ ಅಕ್ಷರಲೆ ಈ ರೀತಿ ಬರಿತೀವಲ್ಲ, ಇದು ಪ್ಲುತಸ್ವರಕ್ಕೆ ಉದಾಹರಣೆ, ಹೌದಾ. ನೆಕ್ಸ್ಟ್ ವ್ಯಂಜನಾಕ್ಷರಗಳನ್ನು ನೋಡ್ತಾ ಬರೋಣ. ವ್ಯಂಜನಾಕ್ಷರ ಅಂದರೆ ಇವು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು. ನೋಡಿ, ವ್ಯಂಜನಾಕ್ಷರಗಳು ಯಾವುದರ ಸಹಾಯದಿಂದ ಉಚ್ಚರಿಸಲಾಗ್ತಾವಪ್ಪ ಅಂದ್ರೆ ಸ್ವರಗಳ ಸಹಾಯದಿಂದ. ವ್ಯಂಜನಾಕ್ಷರಗಳು ಅಂದ್ರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಏನಂತ ಕರಿತೀವಿ? ವ್ಯಂಜನಾಕ್ಷರಗಳು ಅಂತೇಳಿ ಕರಿತೀವಿ, ಓಕೆನಾ. ನೆಕ್ಸ್ಟ್, ಈ ವ್ಯಂಜನಾಕ್ಷರಗಳು
ಯಾವ ರೀತಿ ಇರ್ತವೆ ಮತ್ತು ಎಷ್ಟು ಅದಾವೆ ಅಂತ ಇಲ್ಲಿ ನೋಡೋಣ ಬನ್ನಿ. ವ್ಯಂಜನಾಕ್ಷರಗಳು ಒಟ್ಟು 34 ವ್ಯಂಜನಾಕ್ಷರಗಳು ಅದಾವೆ. ಎಷ್ಟು ಅದಾವೆ? 34. ಇಲ್ಲಿ ನೋಡಿ, ಇಲ್ಲಿ ಕ ಇದು ವ್ಯಂಜನಾಕ್ಷರ, ಅದರ ಜೊತೆಗೆ ಅ ಸೇರ್ಕೊಂಡೈತಿ, ಅಂದರೆ ಸ್ವರ ಸೇರ್ಕೊಂಡೈತಿ, ಅವಾಗ ಏನಾಗೈತಿ? ಕ ಆಗೈತಿ. ಚ ವ್ಯಂಜನಾಕ್ಷರ ಜೊತೆ ಅ ಸೇರಿಕೊಂಡು ಚ ಆಗೈತಿ. ಈ ರೀತಿಯಾಗಿ ಏನಾಗೈತಿ? ಇದು ವ್ಯಂಜನಾಕ್ಷರಗಳು ನಿರ್ಮಾಣಗೊಂಡಿದ್ದವು. ನೋಡಿ, ವ್ಯಂಜನಾಕ್ಷರದಲ್ಲಿ ಎಷ್ಟು ವಿಧ ಅಂತ ಕೇಳಿದರೆ ನೀವೇನಂತ ಆನ್ಸರ್ ಮಾಡಬೇಕು? ವ್ಯಂಜನಾಕ್ಷರಗಳಲ್ಲಿ 2 ವಿಧ. ಅವು ಯಾವ್ಯಾವಪ್ಪ ಅಂದರೆ, ಮೊದಲನೇದು ವರ್ಗೀಯ ವ್ಯಂಜನ, ಮೊದಲನೇದು ಯಾವುದು? ವರ್ಗೀಯ ವ್ಯಂಜನ. ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಎಷ್ಟು ಅದಾವಪ್ಪ ಅಂದರೆ 25 ಅದಾವೆ. ಎಷ್ಟು ಅದಾವು? 25 ವರ್ಗೀಯ ವ್ಯಂಜನಗಳದಾವು. ಅವರ್ಗೀಯ ವ್ಯಂಜನಗಳು ಎಷ್ಟು ಅದಾವಪ್ಪ ಅಂದರೆ 9 ಅದಾವು. ವರ್ಗೀಯ ವ್ಯಂಜನಗಳು ಅಂದರೆ ಏನಪ್ಪ ಅಂದರೆ, ಒಂದು ಗುಂಪಾಗಿ ಅದನ್ನು ಮಾಡಲು ಸಾಧ್ಯವಾಗುವಂಥ ಅಕ್ಷರಗಳಾಗಿರ್ತವೆ. ನೋಡಿ ಯಾವ ರೀತಿ? ಕ ವರ್ಗ ಅಂದರೆ ಕ, ಖ, ಗ, ಘ, ಞ. ಅದೇ ರೀತಿಯಾಗಿ ಚ ವರ್ಗ ಚ, ಛ, ಜ, ಝ, ಯ. ಇದು 2 ಗುಂಪು ಅದು. ಈ ರೀತಿಯಾಗಿ ಗುಂಪುಗಳಾಗಿ ನಿರ್ಮಾಣವಾಗಿರುವುದನ್ನು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ನೋಡಿ, ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಎಷ್ಟು ವರ್ಗ ಅದಾವು? 5. 5 ವರ್ಗಗಳಲ್ಲೂ ಕೂಡ 5 ಅಕ್ಷರ ಅದಾವೆ. ಟೋಟಲ್ ಎಷ್ಟು? 25. ನೋಡಿ, ಕ, ಖ, ಗ, ಘ, ಞ. ಚ, ಛ, ಜ, ಝ, ಯ. ಟ, ಠ, ಡ, ಢ, ಣ. ತ, ಥ, ದ, ದ, ನ. ಪ, ಪ, ಬ, ಭ, ಮ. ಟೋಟಲ್ ಎಷ್ಟು ಅದಾವೆ ಇವು? ವರ್ಗೀಯ ವ್ಯಂಜನಗಳು 25 ಅದಾವೆ. ಓಕೆನಾ? ನೆಕ್ಸ್ಟ್ ನೋಡಿ, ಇವು ಯಾವ ರೀತಿ ವರ್ಗವನ್ನು ಮಾಡ್ತಾರಪ್ಪ ಅಂದ್ರೆ, ಇವು ಉತ್ಪತ್ತಿಯಾಗುವಂಥ ಸ್ಥಾನಗಳಿಗೆ ಅನುಗುಣವಾಗಿ ಏನು ಮಾಡ್ಲಾಗತ್ತಂತ ವರ್ಗವನ್ನು ಮಾಡ್ಲಾಗತ್ತಂತ. ಅದೇ ರೀತಿಯಾಗಿ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ ಅಂತ ನೋಡ್ತಾ ಬರೋದಾದರೆ, ವರ್ಗೀಯ ವ್ಯಂಜನಗಳಲ್ಲಿ 3 ವಿಧ. ಎಷ್ಟು ವಿಧ? 3 ವಿಧ. ನೋಡಿ, ವರ್ಣಮಾಲೆಗಳು ಎಷ್ಟು? 49. ಆ 49 ವರ್ಣಮಾಲೆಗಳಲ್ಲಿ ಎಷ್ಟು ವಿಧ? 3 ವಿಧ. ಒಂದು ಸ್ವರಾಕ್ಷರಗಳು, ಎರಡನೇದು ವ್ಯಂಜನಾಕ್ಷರಗಳು, ಮೂರನೇದ್ದು ಯೋಗವಾಹಗಳು. ಸ್ವರಾಕ್ಷರಗಳು 13, ವ್ಯಂಜನಾಕ್ಷರಗಳು 34. ಹೌದಾ? ನೆಕ್ಸ್ಟ್ ಯೋಗವಾಹಗಳು 2. ಅದರಲ್ಲಿ ಸ್ವರಗಳಲ್ಲಿ 3 ವಿಧ. ಒಂದು ಋಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಋಸ್ವಸ್ವರಗಳು 6, ದೀರ್ಘಸ್ವರಗಳು 7. ಹೌದಾ? ಅದೇ ರೀತಿಯಾಗಿ ವ್ಯಂಜನಾಕ್ಷರಗಳಲ್ಲಿ 2 ವಿಧ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಅದರಲ್ಲಿ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧ? 3 ವಿಧ. ಅವು ಯಾವ್ಯಾವಪ್ಪ ಅಂದ್ರೆ, ಮೊದಲನೇದು ಅಲ್ಪ ಪ್ರಾಣಾಕ್ಷರಗಳು, ಎರಡನೇದ್ದು ಮಹಾಪ್ರಾಣಾಕ್ಷರಗಳು, ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕ ಅಕ್ಷರಗಳು. ಮೊದಲಾಗಿ ಅಲ್ಪ ಪ್ರಾಣಾಕ್ಷರಗಳು ಎಂದರೆ ಏನಂತ ನೋಡ್ತಾ ಬರೋಣ. ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವಂಥ ವ್ಯಂಜನಗಳಿಗೆ ನೋಡಿ, ಯಾವ ವ್ಯಂಜನಗಳಿಗೆ ನಾವು ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸ್ತೀವಲ್ಲ ಅದನ್ನು ಏನಂತ ಕರಿತೀವಿ? ಅಲ್ಪ ಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ. ಅಲ್ಪ ಪ್ರಾಣಾಕ್ಷರಗಳು ಎಷ್ಟು ಅದಪ್ಪ ಅಂದರೆ ಟೋಟಲ್ 10 ಅಲ್ಪ ಪ್ರಾಣಾಕ್ಷರಗಳದಾವೆ. ಯಾವ್ಯಾವು ಅಂದರೆ ಕ, ಚ, ಟ, ತ, ಪ, ಗ, ಜ, ಡ, ದ, ವ. ಹೌದಾ? ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಕ ವರ್ಗ ಮತ್ತು ಚ ವರ್ಗ ಇವೇನದವಲ್ಲ, ಈ ವರ್ಗದ ಮೊದಲ ಸಾಲು ಮತ್ತು 3ನೇ ಸಾಲು ಇವು ಅಲ್ಪ ಪ್ರಾಣಾಕ್ಷರಗಳು. 2ನೇ ಸಾಲು ಮತ್ತು 4ನೇ ಸಾಲು ಮಹಾಪ್ರಾಣಾಕ್ಷರಗಳು. 5ನೇ ಸಾಲು ಅನುನಾಸಿಕ ಅಕ್ಷರಗಳು. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡಿ, ಓಕೆ, ಮಹಾಪ್ರಾಣಾಕ್ಷರಗಳನ್ನು ನೋಡೋಣ. ಮಹಾಪ್ರಾಣಾಕ್ಷರಗಳು ಅಂದರೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳನ್ನು ಏನಂತ ಕರಿತೀವಿ? ಮಹಾಪ್ರಾಣಾಕ್ಷರಗಳಂತೆ ಕರಿತೀವಿ. ಹಾಗಾದರೆ ಅವು ಯಾವ್ಯಾವು? ಕ, ಚ, ಟ, ಥ, ಫ, ಘ, ಜ, ಡ, ಧ, ಭ. ಇವು ಮಹಾಪ್ರಾಣಾಕ್ಷರಗಳು. ಒಟ್ಟು ಎಷ್ಟದವು? ಇವು 10 ಅದಾವು. ಅನುನಾಸಿಕಾಕ್ಷರಗಳು ಅಂದರೆ ಏನು? ಅನುನಾಸಿಕಾಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವಂಥ ವ್ಯಂಜನಗಳಿಗೆ ಏನಂತ ಕರಿತೀವಿ? ಅನುನಾಸಿಕಾಕ್ಷರಗಳು ಅಂತ ಕರಿತೀವಿ. ಹಾಗಾದರೆ ಅವು ಯಾವ್ಯಾವು? ನ್ಯ, ನ್ಯ, ನ, ನ, ಮ. ಇವು 5 ಅದಾವಲ್ಲ, ಇವೇನು ಅನುನಾಸಿಕ ಅಕ್ಷರಗಳು. ಎಷ್ಟದವು? ಟೋಟಲ್ 5. ಹಾಗಾದರೆ ವರ್ಗೀಯ ವ್ಯಂಜನಗಳು 25. ಒಂದು ಅಲ್ಪ ಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕಗಳು 5. ನೆಕ್ಸ್ಟ್ ವರ್ಗೀಯ ವ್ಯಂಜನಗಳು.
ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಅಂದರೆ ಯಕಾರದಿಂದ ಳಕಾರದವರೆಗಿನ 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಯ ರ ಲ ವ ಶ ಶ ಸ ಹ ಳ ಇವೇನು ಅವರ್ಗೀಯ ವ್ಯಂಜನಗಳು. ನೀವು ಕೇಳ್ಬೋದು, ಸರ ಕ್ಷ ಮತ್ತು ಜ್ಞ ಏನಾಗ್ತೈತಿ ಸರ ಅತ್ತೆ? ಕ್ಷ ಮತ್ತು ಜ್ಞ ಇವು ವ್ಯಂಜನಾಕ್ಷರಗಳು ಅಲ್ವಾ ಅಂತೇಳಿ. ಇವು ಸಂಯುಕ್ತಾಕ್ಷರದೊಳಗೆ ಬರ್ತವೆ. ಯಾವ ರೀತಿ ಸಂಯುಕ್ತಾಕ್ಷರದೊಳಗೆ ನೋಡಿ, ಇಲ್ಲಿ ಕ ಕೆ ಯಾವ ಒತ್ತಿದೆ? ಶದು ಒತ್ತಿದೆ, ಹೌದಾ? ಕ ಕ ಶದು ಒತ್ತಿದೆ, ಜ ಕ ಜ್ಞದು ಒತ್ತಿದೆ. ಇವು ಏನಾಗ್ತವೆ? ಇವು ಸಂಯುಕ್ತಾಕ್ಷರದಲ್ಲಿ ಬರ್ತವೆ. ಇವೆರಡೂ ಕೂಡ ವಿಜಾತೀಯ ಸಂಯುಕ್ತಾಕ್ಷರಗಳು. ಯಾವ ಜಾತಿಯ? ವಿಜಾತೀಯ ಸಂಯುಕ್ತಾಕ್ಷರಗಳು. ಓಕೆ, ನೆಕ್ಸ್ಟ್ ನೋಡಿ, ಅವರ್ಗೀಯ ವ್ಯಂಜನಗಳು ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲವಾದ್ದರಿಂದ ಇವನ್ನೇನು ಮಾಡಲಾಗಿದೆ? ಅವರ್ಗೀಯ ವ್ಯಂಜನಗಳು ಎಂದು ಕರೆಯುವರು. ನೋಡಿ, ಇವು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಇವು ಏನು ಉತ್ಪತ್ತಿಯಾಗುವಂಥ ಸ್ಥಾನ ಐತಲ್ಲ, ಅದು ಏನಾಗಿರ್ತೈತಂತ? ಬೇರೆ ಬೇರೆಯಾಗಿರ್ತೈತಂತ. ವರ್ಗೀಯ ವ್ಯಂಜನದಲ್ಲಿ ಕ ವರ್ಗದ ಏನು ವ್ಯಂಜನಾಕ್ಷರಗಳು ಉತ್ಪತ್ತಿಯಾಗುವಂಥ ಸ್ಥಾನ ಒಂದೇ ಆಗಿರ್ತೈತಿ. ಜ ವರ್ಗದ ವ್ಯಂಜನಾಕ್ಷರಗಳು ಉತ್ಪತ್ತಿಯಾಗುವಂಥ ಸ್ಥಾನ ಕೂಡ ಒಂದೇ ಆಗಿರ್ತೈತಿ. ಅದಕ್ಕಾಗಿ ವರ್ಗವನ್ನು ಮಾಡಲಾಗಿದೆ. ಅವರ್ಗೀಯ ವ್ಯಂಜನದಲ್ಲಿ ಬೇರೆ ಬೇರೆ ಆಗ್ತೈತಿ. ಓಕೆನಾ? ನೆಕ್ಸ್ಟ್, ಯೋಗವಾಹಗಳು. ಯೋಗವಾಹ ಎಂದರೆ ನೋಡಿ, ಯೋಗವಾಹ ಎಂದರೆ ಏನು? ಜೊತೆಗೂಡಿ ಹೋಗು ಎಂದರ್ಥ. ಜೊತೆಗೂಡಿ ಹೋಗು ಎಂದರ್ಥ. ಇವು ಯಾವುದಾದರೂ ಒಂದು ಸ್ವರಾಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಉಚ್ಚರಿಸಲು ಸಾಧ್ಯವಾಗುತ್ತವೆ. ನೋಡಿ, ಯೋಗವಾಹ ಅದರ ಮೀನಿಂಗ್ ಏನು ಹೇಳ್ತೈತಪ್ಪ ಅಂದರೆ ಜೊತೆಗೂಡಿ ಹೋಗು ಎಂಬ ಮೀನಿಂಗನ್ನು ಕೊಡ್ತೈತಿ. ಇವು ಏನು ಮಾಡ್ತಾವತ್ತೆ? ಯಾವುದಾದ್ರೂ ಒಂದು ಸ್ವರಾಕ್ಷರ ಬರ್ತೈತಲ್ಲ, ಆ ಸ್ವರಾಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಏನಾಗ್ತೈತಂತ? ಉಚ್ಚರಿಸಲು ಸಾಧ್ಯವಾಗುತ್ತದೆ. ಓಕೆ, ಯೋಗವಾಹದಲ್ಲಿ ಎಷ್ಟು ವಿಧ ಅಂದರೆ 2 ವಿಧ. ಎಷ್ಟು ವಿಧ? 2. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಅನುಸ್ವಾರ ಅಂದರೆ ಒಂದು ಪೂಜೆ ಬಂದಿರ್ತೈತಿ, ವಿಸರ್ಗ ಅಂದರೆ 2 ಪೂಜೆ. ನಾವು ಅನುಸ್ವಾರವನ್ನು ಯಾವ ಒತ್ತಿದ್ರು ಅ ಜೊತೆಗೆ ಅಂ ಮತ್ತೆ ಒತ್ತೀವಿ, ಆ ವಿಸರ್ಗವನ್ನು ಅಹಾ ಅಂತೇಳಿ ಒತ್ತೀವಿ, ಹೌದಾ? ಇದು ಅನುಸ್ವಾರ, ಇದು ವಿಸರ್ಗ. ಇದು ಏನಾಗಿದೆ? ಸ್ವರದ ಜೊತೆಗೆ ಸೇರಿಕೊಂಡಿದೆ. ಯಾವ ಸ್ವರದ ಜೊತೆಗೆ? ಅ ಎಂಬ ಸ್ವರದ ಜೊತೆಗೆ. ಓಕೆ, ನೋಡಿ, ಕೆಲವೊಂದಿಷ್ಟು ಭಾಷಾಭ್ಯಾಸವನ್ನು ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕು. ಅಂದರೆ ಏನಾಗುತ್ತೆ? ಇದು ನಾವು ಇವಾಗ ಏನು ಕಲ್ತೀವಲ್ಲ ಅದರ ಪುನರಾವಲೋಕನ ಆಗ್ತೈತಿ. ಪುನರಾವಲೋಕನ ಮಾಡೋಣ. ಕನ್ನಡ ವರ್ಣಮಾಲೆ ನೋಡಿ, ಕನ್ನಡ ವರ್ಣಮಾಲೆಗಳು ಎಷ್ಟು ಅದಾವು? 49 ಅದಾವು. ಎಷ್ಟು ಅದಾವು? 49. ಅದರಲ್ಲಿ ಎಷ್ಟು ವಿಧ ಅದಾವು? 3 ವಿಧ. ಇದು ಕೊಟ್ಟ ನೋಡಿ, ಸ್ವರಾಕ್ಷರ, ಇಲ್ಲಿ ಸ್ವರಾಕ್ಷರ, ವ್ಯಂಜನ, ಯೋಗವಾಹ. ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು? 13. ವ್ಯಂಜನಗಳ ಸಂಖ್ಯೆ 34. ಯೋಗವಾಹಗಳ ಸಂಖ್ಯೆ 2. ಟೋಟಲ್ ಕೂಡಿಸಿ ಎಷ್ಟಾಯಿತು? 49. ಓಕೆ, ಇವಾಗ 6 ಸ್ವರಾಕ್ಷರಗಳನ್ನು ಬರೆಯೋಣವಾ? ಅ, ಈ, ಉ, ರು, ಎ, ಓ. ಇವು 6 ಹ್ರಸ್ವ ಸ್ವರಾಕ್ಷರಗಳು. ದೀರ್ಘ ಸ್ವರಾಕ್ಷರಗಳು 7. ಯಾವ್ಯಾವು? ಆ, ಈ, ಉ, ಎ, ಐ, ಓ ಮತ್ತು ಔ. ಓಕೆನಾ? ನೆಕ್ಸ್ಟ್, ಅಲ್ಪ ಪ್ರಾಣ, ಮಹಾಪ್ರಾಣ. ಇಲ್ಲಿ ಕೊಟ್ಟಿದ್ದಾರೆ ಕಾಲಮನ್ನು ನೀವು ಫಿಲ್ ಮಾಡ್ಕೊರಿ ಇದನ್ನು. ಓಕೆನಾ? ನೆಕ್ಸ್ಟ್, ಅವರ್ಗೀಯ ವ್ಯಂಜನಾಕ್ಷರಗಳ ಕೋಷ್ಟಕವನ್ನು ಪೂರ್ಣಗೊಳಿಸೋಣವಾ? ಇದು ಶಾರ್ಟ್ ಆಗಿದೆ. ಯ, ರ, ಲ, ವ, ಶ, ಶ, ಸ, ಹ, ಳ. ಟೋಟಲ್ ಎಷ್ಟು ಅದಾವು? ಇವು 9 ಅದಾವು ಅವರ್ಗೀಯ ವ್ಯಂಜನಗಳು. ಓಕೆ, ನೆಕ್ಸ್ಟ್ ಏನಿದೆ ಅಂತ ನೋಡ್ತಾ ಬರೋದಾದರೆ ಸಂಯುಕ್ತಾಕ್ಷರಗಳು ಅದಾವು. ಏನದಾವು? ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರ ಅಂದರೆ ಏನು ಅಂತ ನೋಡೋಣ. ಸಂಯುಕ್ತಾಕ್ಷರ ಎಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವಿ. ನೋಡಿ, ಸಂಯುಕ್ತಾಕ್ಷರದ ಇನ್ನೊಂದು ಪದವೇ ಒತ್ತಕ್ಷರ. ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಭಾಗಗಳದವಪ್ಪ ಅಂದರೆ 2 ವಿಭಾಗ ಅಥವಾ 2 ವಿಧಗಳದವು. ಯಾವ್ಯಾವಪ್ಪ ಅಂದರೆ, ಒಂದು
ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ನೋಡಿ, ಸಜಾತಿಯ ಸಂಯುಕ್ತಾಕ್ಷರಪ್ಪ ಅಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ ಅದನ್ನು ಏನಂತ ಕರಿತೀವಿ? ಸಜಾತಿಯ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ಅಂದರೆ ಇವಾಗ ನೋಡಿ, ಎಕ್ಸಾಂಪಲ್ಗೆ ಕ ಇದೆ ಇಲ್ಲಿ, ಹೌದಾ? ಇನ್ನೊಂದು ಕ, ವ್ಯಂಜನ ಕ, ಇದ್ರ ಜೊತೆ ಅ, ಇವು ಮೂರು ಸೇರಿತಪ್ಪ ಅಂದರೆ ಏನಾಗ್ತೈತಿ? ಕ ಆತೈತಿ. ಕ ಮತ್ತು ಕದ ಒತ್ತು. ಅಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ, ಒಂದೇ ಜಾತಿಯ ಎರಡು ವ್ಯಂಜನಗಳು ಅದಾವ. ವ್ಯಂಜನ ಅಕ್ಷರಗಳು ಅಂದರೆ ಈ ರೀತಿ ಬರಿಬೇಕು ನೀವು. ಕ ಇದು ವ್ಯಂಜನಾಕ್ಷರ, ಹೌದಾ? ಇನ್ನೊಂದು ಕ ಸೇರ್ಕೊಂಡೈತಿ ವ್ಯಂಜನ ಕ, ಇದ್ರ ಜೊತೆ ಅ ಸೇರ್ಕೊಂಡೈತಿ, ಇದು ಮೂರು ಸೇರ್ಕೊಂಡಾಗ ಏನಾಗ್ತೈತಿ? ಕ ಈ ರೀತಿ ಆದೈತಿ. ಓಕೆನಾ? ಎಸ್, ಇದು ಕದ ಒತ್ತು. ಇದು ಸಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ನೋಡಿಲಿ, ಅ ಪ್ಲಸ್ ಕ ಆಯ್ತಾ? ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಕ ಅ ಅಂದರೆ ಅಕ್ಕವನ್ನು ಈ ರೀತಿ ಬಿಡಿಸಿ ಬರಿಬೋದು. ಅ ಪ್ಲಸ್ ವ್ಯಂಜನಕ ಪ್ಲಸ್ ವ್ಯಂಜನಕ ಪ್ಲಸ್ ಇನ್ನು ಸೇರಿಸಿದಾಗ ಏನಾಗ್ತೈತಿ? ಅಕ್ಕ. ಇಲ್ಲಿ ಕ ಮತ್ತು ಕ ಏನದವಲ್ಲ, ಅವುಗಳ ಜೊತೆ ಸ್ವರ ಅ ಕೂಡ ಸೇರ್ಕೊಂಡೈತಿ. ಇವು ಏನು? ಸ್ವಜಾತಿಯ ವ್ಯಂಜನಗಳಾಗಿದ್ದು ಒಂದಕ್ಕೊಂದು ಕೂಡಿ ಕ ಎಂಬ ಸಜಾತಿಯ ಸಂಯುಕ್ತಾಕ್ಷರವಾಗಿದೆ. ಹೌದಾ? ಎಕ್ಸಾಂಪಲ್ ನೋಡೋಣವಾ? ಇಲ್ಲಿ ನೋಡಿ, ಎಕ್ಸಾಂಪಲ್: ಅಪ್ಪ, ಅಮ್ಮ, ಅಣ್ಣ, ಅಕ್ಕರ, ಅಕ್ಕಪಕ್ಕ, ರಕ್ಕಸ. ಇವೇನಿವು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಗಳು. ನೆಕ್ಸ್ಟ್, ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಏನು ಅನ್ನೋದನ್ನು ನೋಡೋಣ. ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ಏನಾಗಿರ್ತೈತಿ? ವಿಜಾತಿಯ ಸಂಯುಕ್ತಾಕ್ಷರ ಆಗಿರ್ತೈತಿ. ಎಕ್ಸಾಂಪಲ್ಗೆ ನೋಡೋದಾದರೆ ಇಲ್ಲಿ ಏನಿದೆ? ಭ ಇದೆ. ಏನಿದೆ ಇಲ್ಲಿ? ಭ. ಇಲ್ಲಿ ಅ. ಸಾರಿ, ಒಂದು ಸೆಕೆಂಡ್ ವೇಟ್ ಮಾಡಿ. ಓಕೆ, ಇಲ್ಲೇನಿದೆ? ಭ ಇದೆ. ಇಲ್ಲೇನಿದೆ? ಅ ಇದೆ, ಹೌದಾ? ಇದು ಭ ಜೊತೆ ಅ ಸೇರ್ಕೊಂಡೈತಿ. ಇನ್ನೊಂದು ಏನೈತಿ? ವ್ಯಂಜನ ಕ ಐತಿ, ಇನ್ನೊಂದು ವ್ಯಂಜನ ತ ಐತಿ, ಇನ್ನೊಂದು ಸ್ವರ ಅ ಐತಿ. ಭ ಪ್ಲಸ್ ಅ ಏನಾಯಿತು? ಭ ಪ್ಲಸ್ ಅ ಏನಾಯಿತು? ಭ ಆಯಿತು. ಕ ಪ್ಲಸ್ ತ ಪ್ಲಸ್ ಅ, ಕ, ಇದಕ್ಕೆ ತ ಸೇರ್ಕೊಂಡೈತಿ, ತದು ಒತ್ತು, ಪ್ಲಸ್ ಅ ಸೇರ್ಕೊಂಡಾಗ ಭಕ್ತ ಆಯಿತು. ಏನಾಯಿತು? ಭಕ್ತ. ಇಲ್ಲಿ ಏನು ಮಾಡಲಾಗಿದೆ? ಕ ಮತ್ತು ತ ಪ್ಲಸ್ ಅ ಅಂದರೆ ಎರಡು ಬೇರೆ ಬೇರೆ ವ್ಯಂಜನಗಳು, ಅದರ ಜೊತೆಗೆ ಒಂದು ಸ್ವರ. ಇವು ವಿಜಾತಿಯ ಸಂಯುಕ್ತಾಕ್ಷರ ವ್ಯಂಜನಗಳಾಗಿದ್ದು ಇವೆರಡು ಕೂಡಿ ಏನಾದೀತತ್ತ? ಕ ಆದಿತ್ಯ. ಹೌದಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಬರೋಣವಾ? ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಚಕ್ರ. ಕಕ್ಕೆ ಯಾವುದೋ ಒತ್ತಕ್ಷರ ಬಂದೈತಿ? ಕಕ್ಕ ರದ ಒತ್ತಕ್ಷರ ಬಂದೈತಿ. ಆಜ್ಞೆ ಜಕ ನ್ಯದ ಒತ್ತಕ್ಷರ ಬಂದೈತಿ. ಸ್ತ್ರೀಯಲ್ಲಿ ಸಕ ಏನಾಗೈತಿ? ತದ ಒತ್ತಕ್ಷರ ಮತ್ತು ರದ ಒತ್ತಕ್ಷರ ಬಂದೈತಿ. ಹೌದಾ? ಇದು ವಿಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟ್ ವಸ್ತ್ರ. ಇಲ್ಲಿಯೂ ಕೂಡ ಸಕ ತದ ಮತ್ತು ರದ ಒತ್ತಕ್ಷರ, ಇವೆಲ್ಲವೂ ಕೂಡ ವಿಜಾತಿಯ ಸಂಯುಕ್ತಾಕ್ಷರಗಳು. ಓಕೆನಾ? ನೆಕ್ಸ್ಟ್ ಭಾಷಾಭ್ಯಾಸವನ್ನು ಸ್ವಲ್ಪ ನೋಡೋಣ. ಇಲ್ಲಿ ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ. ಇದರಲ್ಲಿ ಸಜಾತಿಯ ಯಾವುದು, ವಿಜಾತಿಯ ಯಾವುದು ಅಂತ ನೀವೇ ಹೇಳಿ. ಇದು ಏನಿದು? ಸಜಾತಿಯ. ನಾನು ಸಜಾತಿಯ ಇದ್ದುದನ್ನು ರೌಂಡ್ ಆಗ್ತಾ ಹೋಗ್ತೀನಿ. ಇದು ಕೂಡ ಸಜಾತಿಯ, ಇದು ಕೂಡ ಸಜಾತಿಯ. ನೆಕ್ಸ್ಟ್ ಇಲ್ಲೊಂದಿದೆ, ಇವು ಸಜಾತಿಯ. ಉಳಿದಂಥವು ಏನಿವು? ವಿಜಾತಿಯ ಸಂಯುಕ್ತಾಕ್ಷರಗಳು. ಓಕೆನಾ? ನೆಕ್ಸ್ಟ್ ವಚನಗಳು ಅಂದರೆ ಏನಂತ ನೋಡೋಣ. ನೋಡಿ, ವಚನಗಳು ಎನ್ನುವುದರ ಬಗ್ಗೆ ಇವಾಗ ಡಿಸ್ಕಷನ್ ಮಾಡೋಣ. ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತು. ಕಾಡಿನಲ್ಲಿ ವಿವಿಧ ಪ್ರಾಣಿಗಳು ವಾಸವಾಗಿತ್ತು. ಇಲ್ಲಿ ಎರಡು ವಾಕ್ಯವನ್ನು ಕೊಟ್ಟರೆ. ಎಷ್ಟು ವಾಕ್ಯ ಕೊಟ್ಟರೆ? ಎರಡು ವಾಕ್ಯ ಕೊಟ್ಟರೆ. ಆ ಎರಡು ವಾಕ್ಯಗಳಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ಆನೆಯು ಮತ್ತು ಪ್ರಾಣಿಗಳು. ಆನೆಯು ಅನ್ನೋದು ಏಕವಚನವನ್ನು ಸೂಚಿಸ್ತಾ ಇದೆ, ಒಂದೇ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಪ್ರಾಣಿಗಳು ಅಂದರೆ ಬಹಳದವು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾದವುದನ್ನು ಸೂಚಿಸ್ತೈತಿ. ಏನು? ಪ್ರಾಣಿಗಳು. ಇದು ಬಹುವಚನವನ್ನು ಸೂಚಿಸಕತ್ತೈತಿ. ಆನೆಯು ಎಂಬುದು ಏಕವಚನವನ್ನು ಸೂಚನೆ ಮಾಡ್ತಾಯಿದೆ.
ಮೇಲಿನ ವಾಕ್ಯಗಳನ್ನು ಓದಿ. ಅಡಿಗೆರೆ ಎಳೆದಿರುವ ಪದಗಳನ್ನು ಗುರುತಿಸಿ. ಆನೆ ಎಂಬುದು ಒಂದು ಆನೆ ಎಂಬುದನ್ನು ಸೂಚಿಸ್ತಾ ಇದೆ. ಎಷ್ಟು ಆನೆ? ಒಂದು ಆನೆ. ಪ್ರಾಣಿಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಇದೇನು ಮಾಡ್ತಾ ಇದೆ? ಸೂಚಿಸ್ತಾ ಇದೆ. ಅದೇ ರೀತಿಯಾಗಿ ಕೆಳಕೊಟ್ಟಿದ್ದಾರೆ ನೋಡಿ ವಾಕ್ಯ. ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು. ಬೆಕ್ಕುಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಜಿಂಕೆ ಅನ್ನೋದು ಒಂದೇ ಜಿಂಕೆ ಅನ್ನೋದನ್ನು ಸೂಚನೆ ಮಾಡ್ತಾ ಇದೆ. ಅದೇ ರೀತಿಯಾಗಿ ಬೆಕ್ಕುಗಳು ಅನ್ನೋದು ಬಹಳಷ್ಟು ಬೆಕ್ಕುಗಳನ್ನು, ಒಂದು ಬೆಕ್ಕುಗಳ ಗುಂಪನ್ನು ಸೂಚಿಸ್ತಾ ಇದೆ. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಮೇಲಿನ ವಾಕ್ಯದಲ್ಲಿ ನೋಡ್ತಾ ಬರೋದಾದರೆ ಜಿಂಕೆ ಅನ್ನೋದು ಒಂದು ಎಂಬುದನ್ನು ಸೂಚಿಸುತ್ತದೆ. ಇದನ್ನು ಏನಂತ ಕರಿತೀವಿ? ಒಂದು ಐತೆ ಅನ್ನೋದು ಸೂಚಿಸ್ತಾ ಇತ್ತಪ್ಪ ಅಂದರೆ ಅದನ್ನು ಏಕವಚನ ಅಂತ ಕರಿತೀವಿ. ಏನಂತ ಕರಿತೀವಿ? ಏಕವಚನ. ಅದೇ ರೀತಿಯಾಗಿ ಬೆಕ್ಕುಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸ್ತಾ ಇದೆ. ಒಂದಕ್ಕಿಂತ ಹೆಚ್ಚು ಅಂದರೆ 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು. ಓಕೆನಾ? ಇದನ್ನು ಏನಂತ ಕರಿತೀವಿ? ಬಹುವಚನ ಅಂತ ಕರಿತೀವಿ. ಏನಂತ? ಬಹುವಚನ. ಓಕೆನಾ? ಏಕವಚನ ಮತ್ತು ಬಹುವಚನಗಳಿಗೆ ಇನ್ನು ಕೆಲವು ಉದಾಹರಣೆಗಳನ್ನು ನೋಡ್ತಾ ಬರೋಣ. ನೀವು ತಿಳ್ಕೊಂಡಿರ್ಬೋದು ಏಕವಚನ ಮತ್ತು ಬಹುವಚನ ಅಂದರೆ ಏನು ಅನ್ನೋದನ್ನು. ಏಕವಚನದಲ್ಲಿ ಏನು ಬರ್ತಾ ಇದೆ? ಇಲ್ಲಿ ಪತ್ರ ಅನ್ನೋದು ಒಂದೇ ಪತ್ರ ಇದೆ. ಪತ್ರಗಳು ಎಂಬುದು ಜಾಸ್ತಿ ಅದಾವೆ. ನಾಯಕ ಅನ್ನೋದು ಒಬ್ಬನನ್ನು ಸೂಚಿಸ್ತಾ ಇದೆ. ನೆಕ್ಸ್ಟ್ ನಾಯಕರು ಎಂಬುದು ಬಹಳಷ್ಟು ಜನರನ್ನು ಸೂಚಿಸ್ತಾ ಇದೆ. ತಮ್ಮ, ಇದು ಏಕವಚನ ಆದರೆ ತಮ್ಮಂದಿರು ಬಹುವಚನ. ರೈತ ಒಬ್ಬನನ್ನು ಸೂಚಿಸ್ತಾ ಇದ್ದರೆ ರೈತರು ಬಹಳಷ್ಟು ಜನರನ್ನು ಸೂಚಿಸ್ತಾ ಇದೆ. ಓಕೆನಾ? ಇಲ್ಲಿ ನೋಡಿ, ನಿಮಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ, ಪತ್ರಗಳು ಎಂಬುದು ಡ್ಯಾಶ್ ಏನನ್ನು ಸೂಚಿಸ್ತಾ ಇದೆ? ಬಹುವಚನವನ್ನು ಸೂಚಿಸ್ತಾ ಇದೆ. ಓಕೆನಾ? ನಾಯಕರು ಎಂಬುದು ಬಹುವಚನ. ಅಥವಾ ಕೆಳಗೊಂದು 4 ಆಪ್ಷನ್ ಕೊಟ್ಟಿರ್ತಾರೆ. ಪತ್ರ, ನಾಯಕ, ರೈತ, ತಮ್ಮಂದಿರು. ಈ 4ಗಳಲ್ಲಿ ಯಾವುದು ಬಹುವಚನವನ್ನು ಸೂಚಿಸ್ತಾ ಇದೆ ಅಂತ ಪ್ರಶ್ನೆ ಕೇಳ್ಬೋದು. ಯಾವುದು? ತಮ್ಮಂದಿರು ಆಗಿದೆ. ಓಕೆನಾ? ನೆಕ್ಸ್ಟ್ ಇನ್ನು ಯಾವ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ, ಯಾವ ರೀತಿ ಕೇಳ್ಬೋದನ್ನು ಹೇಳ್ತೀನಿ ನೋಡಿ. ಇಲ್ಲಿ ತಮ್ಮ ಈ ಪದದ ಬಹುವಚನ ರೂಪ ಯಾವುದು? ತಮ್ಮ ಈ ಪದದ ಬಹುವಚನ ರೂಪ ಯಾವುದು ಅಂತ ಕೇಳ್ತಾನ? ತಮ್ಮಂದಿರು. ರೈತ ಈ ಪದದ ಬಹುವಚನ ರೂಪ ರೈತರು. ಪತ್ರ ಈ ಪದದ ಬಹುವಚನ ರೂಪ ಪತ್ರಗಳು. ಅದೇ ರೀತಿಯಾಗಿ ನೋಡ್ತಾ ಬರೋದಾದರೆ ಅಕ್ಕ ಪದದ ಬಹುವಚನ ರೂಪ ಅಕ್ಕಂದಿರು. ಏನು? ಅಕ್ಕಂದಿರು. ಓಕೆನಾ? ಈ ರೀತಿಯಾಗಿ ಏಕವಚನವನ್ನು ಕೊಟ್ಟಿರ್ತಾನೆ, ಬಹುವಚನ ರೂಪವನ್ನು ನಾವೇನು ಮಾಡಬೇಕು? ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೆಲವೊಂದಿಷ್ಟು ಭಾಷಾಭ್ಯಾಸವನ್ನು ನೋಡ್ತಾ ಬರೋಣ. ಭಾಷಾಭ್ಯಾಸದಲ್ಲಿ ಎತ್ತು, ಇದರ ಬಹುವಚನ ರೂಪ ಏನಾದೈತಿ? ಎತ್ತುಗಳು. ಏನಾದೈತಿ? ಎತ್ತುಗಳು. ನಾಯಕರು. ಏನಾದೈತಿ? ನಾಯಕರು. ಅಣ್ಣಂದಿರು, ಇದು ಬಹುವಚನ ಐತೆ ಅಂದರೆ ಅಣ್ಣ ಅನ್ನೋದು ಏಕವಚನ. ಪತ್ರಿಕೆಗಳು ಬಹುವಚನ ಅನ್ನೋದು ಪತ್ರಿಕೆ ಆದೈತಿ. ಏನಾದೈತಿ? ಪತ್ರಿಕೆ. ಪತ್ರಗಳು ಇದು ಬಹುವಚನ ಅಂದರೆ ಪತ್ರ ಅನ್ನೋದು ಏಕವಚನ. ಈ ರೀತಿಯಾಗಿ ಕೊಟ್ಟಿರ್ತಾನೆ. ಇಲ್ಲಿ ನೋಡ್ರಿ, ವಚನ ಬದಲಿಸಿ ಬರೆಯಿರಿ ಅಂತ ಕೊಟ್ಟಿರ್ತಾನೆ. ವಚನವನ್ನು ಬದಲಿಸಬೇಕು. ಇದು ಏಕವಚನ ಇತ್ತಪ್ಪ ಅಂದರೆ ಬಹುವಚನ ಮಾಡಬೇಕು, ಬಹುವಚನ ಇತ್ತಂದ್ರೆ ಏಕವಚನ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದಾವೆ ನೋಡಿ. ಮಿತ್ರರು ಅನ್ನೋದು ಬಹುವಚನವನ್ನು ಸೂಚಿಸ್ತಾ ಇದೆ. ಮಿತ್ರ ಅನ್ನೋದು ಏಕವಚನ. ಮಿತ್ರರು ಅಂದರೆ ಗೆಳೆಯರು. ಮಿತ್ರ ಅಂದರೆ ಗೆಳೆಯ. ಅದು ಅನ್ನೋದು ಏಕವಚನವನ್ನು ಸೂಚಿಸ್ತಾ ಇದೆ. ಅವು ಅನ್ನೋದು ಬಹುವಚನ. ನೀವು ಅನ್ನೋದು ಬಹುವಚನವನ್ನು ಸೂಚಿಸ್ತಾ ಇದೆ. ನೀನು ಅನ್ನೋದು ಏಕವಚನ. ಹೌದಾ? ಇದೇನಾಗಿತ್ತಪ್ಪ ಅಂದರೆ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ಲಾಸ್ ಆಗಿತ್ತು. ಮುಂದಿನ ಪಾರ್ಟನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಇದೇ ರೀತಿಯಾಗಿ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.